ಸೊ ದೀಪಕ್ ಜೊತೆಗಿರೋರು ತುಳಿದ್ರ ಅಥವಾ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಮಾಡಿದಾರ? ನನ್ನ ಎಂಟ್ರಿ ಆದಾಗಿಂದ ಬರೀ ಅದೇ ಮಾಡ್ಕೊಂಬಂದ. ಎಷ್ಟು ಇದರ ಗೊತ್ತಿಲ್ಲ, ಹಿಂದಗಡೆ ಬಿನ್ ತೋರಿಸ್ಬಿಟ್ರೆ ಕಳ್ದೋಗ್ಬಿಡ್ತೀರ. ಯು ಡೋಂಟ್ ಬಿಲೀವ್, ಶಿವಣ್ಣ ಹೇಳ್ಬಿಟ್ರು, ಏನಮ್ಮ ನಿನ್ನ ಬಗ್ಗೆ ಎಲ್ಲ ಹೇಳ್ತಾರಲ್ಲ. ಹೇಳ್ಕತೀನಿ ನಿಮ್ಗೆಲ್ರಿಗೂ, ನಿಮ್ಮ ಸೋಲಿಗೆ ನಿಮ್ಮ ಡಿಸಿಪ್ಲಿನೇ ಕಾರಣ. ಎಕ್ಸಾಂಪಲ್ ನಾನೇ ಇಟ್ಕೊಂಬೋದು. ಕನ್ನಡಕ್ಕಿಂತ ಆ ಕಡೆನೇ ಸ್ವಲ್ಪ ಫೋಕಸ್ ಮಾಡೋದಂಗಿದೆ ಸರ್. ಅನ್ನ ಎಲ್ಲ ಹಾಕ್ತಾರೆ, ಅಲ್ಲಿ ತಿನ್ನೋದು ಕಲಿಬೇಕು ಸರ್. ಇವಾಗ ನೀವು ವೋಟ್ ಬ್ಯಾಂಕಿಂಗ್ಗೆ ಬೇರೆ ಊರಿನ ಕರ್ಕೊಂಬಂದು ಇಲ್ಲಿ ಫಿಲ್ಮ್ ಮಾಡಕತ್ತೀರ ಅಂದ್ರೆ ಇನ್ನು ಎಷ್ಟು ಹದಗೆಟ್ಟೋಗಿದೆ, ಹೊಲಸಾಗಿದೆ ರಾಜಕಾರಣ. ಹೊಲಸ ಹಿಂದಿ ವಾರಗಳು ತುಂಬಿಡಿದಾರೆ ಸರ್. ಇಲ್ಲಿ ಎಲ್ಲಿಗೆ ಬಂದು ನಿಂತಿದೆ ಸರ್ ನಮ್ದು ಕನ್ನಡ ಪರ ಹೋರಾಟಗಾರರು? ಇವರೆಲ್ಲ ಇರೋದಿಕ್ಕೆ ಫೇಲ್ ಆಗಿದಾರನ್ನ ತುಳಿದು ಬಿಡ್ತಾರೆ ಇವರು. ಸಿನಿಮಾ ರಂಗದಲ್ಲಿ ಆಗಾಗ ಒಂದು ಕೇಳಿ ಬರ್ತಾ ಇರೋ ಮಾತು ಟೀಮು, ಗ್ಯಾಂಗು, ಗುಂಪುಗಾರಿಕೆ ಅನ್ನೋದು. ಸೊ ಗುಂಪುಗಾರಿಕೆ ಅನ್ನೋದು ನಿಜವಾಗ್ಲೂ ಇದೆಯಾ? ನಿಜವಾಗ್ಲೂ ಇದೆ ಸರ್, ನಿಜವಾಗ್ಲೂ ಇದೆ. ಗುಂಪುಗಾರಿಕೆ ಶಿಷ್ಯ ಆದ್ಮೇಲೆ ಸ್ಟಾರ್ಟ್ ಆಯ್ತು. ನಿಜವಾಗಿ ನಿಮಗೆ ಸಿನಿಮಾ ಗೆಲ್ತು ಅನ್ನೋದು ನಿಮಗೆ ಗೊತ್ತು. ಸೊ ಅಲ್ಲಿ ಆ ಗುಂಪುಗಾರಿಕೆ ಕೆಲಸ ಮಾಡಿದೆ ಅಂತ ಹೇಳ್ತೀರಾ, ಹೇಗೆ ಅಂತ? ಇಲ್ಲ, ಒಬ್ಬೊಬ್ಬರು ಒಂದೊಂದು ಗುಂಪು ಮಾಡಿಕೊಂಡ್ರು. ಅವ್ರವ್ರವ್ರ ಗುಂಪಲ್ಲಿ ಅವ್ರವ್ರ ಸಿನಿಮಾಗಳು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರವ್ರವ್ರ ಸಕ್ಸಸ್ ಅವ್ರವ್ರು ಸ್ಟಾರ್ಟ್ ಮಾಡಿಕೊಂಡ್ರು. ತಕ್ಷಣ ಆ ಗುಂಪಲ್ಲಿರೋ ನಿರ್ದೇಶಕರು ಈಚೆ ಬಂದು ದೊಡ್ಡ ದೊಡ್ಡ ನಟರ ಜೊತೆ ಸಿನಿಮಾ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಕರೆಕ್ಟ್, ಅರ್ಥ ಆಯ್ತು. ಎವ್ರಿಥಿಂಗ್ ಇಸ್ ಸೀನ್ ಎವಿಡೆಂಟ್ಲಿ. ಯಾಕಂದ್ರೆ ಆಮೇಲೆ ತಿರ್ಗಾ ಎಲ್ಲರೂ ಸೋತರು. ಎಲ್ಲರೂ ಸೋತ್ಮೇಲೆ ಮತ್ತೆ ನಾವೆಲ್ಲ ಸೇರೋಣ ಅಂತ ಸೇರ್ಕೊಂಡ್ರು. ಇದು ಕಾಮನ್ ಸರ್. ಈಗ ಸಿಂಪಲ್ ಅಂದ್ರೆ ಅದೊಂದು ಬುದ್ಧಿವಂತಿಕೆ. ಆ್ಯಕ್ಚುಲಿ ಇಟ್ಸ್ ಎ ಇಂಟೆಲಿಜೆಂಟ್ ಮೂವ್. ಬಟ್ ಆ ಇಂಟೆಲಿಜೆಂಟ್ ಮೂವಲ್ಲಿ ಏನಾಗುತ್ತೆ, ನಿಮ್ಮ ಈಗೋಸು ಇದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದನ್ನು ಹಿಡಿದಿಟ್ಕೊಳ್ಳೋದು ತುಂಬ ಕಷ್ಟ. ಯಾಕಂದರೆ ನಿರ್ದೇಶಕ ನಂದು ಅಂತಾನೆ, ನಟ ನಂದು ಅಂತಾನೆ, ನಿರ್ಮಾಪಕ ನಂದು ಅಂತಾನೆ, ಎಲ್ಲ ನಂದು 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 ಅಂದಮೇಲೆ 4 ಜನ 4 ದಿಕ್ಕಿಗೆ ಹೋದ್ರು. 4 ದಿಕ್ಕಿಗೆ ಹೋದ್ರು. ಎಸ್, ಇಬ್ಬಾಗ ಆಗೋಯ್ತಿಲ್ಲ, ಮುಗೀತು. ಓಕೆ. ಸಾಮಾನ್ಯವಾಗಿ 4 ಜನ ಮಧ್ಯೆ ಸೇರ್ಕೊಳ್ಳೋದು ಯಾವಾಗ ಗೊತ್ತಾ? 4 ಜನ ಚೆನ್ನಾಗಿ ಸೋತಿರ್ತಾರಲ್ಲ, ಅವಾಗ ಮತ್ತೆ ಯಾರು ಸಿಗಲ್ಲ ಅಂದಾಗ ಈ 4 ಮತ್ತೆ ಈ ರೂಮಿಗೆ ಬರ್ತಾರೆ. ನಾವು ಒಳ್ಳೆ ಟೀಮ್, ನಾವೇನೋ ಮಾಡೋಣ ಅಂತ. ಅದು ದಟ್ ಈಸ್ ಗುಂಪುಗಾರಿಕೆ. ಓಕೆ, ಒಂದಷ್ಟು ಜನ ಜೊತೆಗಿರೋರೇ ತುಳಿತಾರೆ ಅನ್ನೋ ಮಾತುಗಳಿರ್ತವೆ. ಸೊ ದೀಪಕ್ ಜೊತೆಗಿರೋರು ತುಳಿದ್ರ ಅಥವಾ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಮಾಡಿದಾರ ಅಂತ? ನನ್ನ ಎಂಟ್ರಿ ಆದಾಗಿಂದ ಬರೀ ಅದೇ ಮಾಡ್ಕೊಂಬಂದ. ಜೊತೆಗೆ ಬಂದಾಗಲ್ಲ, ಎಂಟ್ರಿಯಿಂದ ಆಗ್ತದೆ. ಎಷ್ಟು ಇದರ ಗೊತ್ತಿಲ್ಲ, ಹಿಂದಗಡೆ ಬಿನ್ ತೋರಿಸ್ಬಿಟ್ರೆ ಕಳ್ದೋಗ್ಬಿಡ್ತೀರ. ಹಂಗೆ. ಬಟ್ ಅದನ್ನ ತಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಲ್ಲ, ಅಯ್ಯೋಯ್ಯೋ ದೊಡ್ಡ ವಿಷಯ. ನಿಮ್ಮನ್ನು ಸರಿಯಾಗಿ ಇಂಡಸ್ಟ್ರಿನವ್ರು ಬಳಸ್ಕೊಂಡಿಲ್ಲ ಅನ್ನೋ ಕೋಪ ಏನಾದ್ರು ಇದೆಯಾ ಅಂತ? ತುಂಬ ಕಷ್ಟಕರವಾದ ಪ್ರಶ್ನೆ ಸರ್. ಯಾಕೆಂದರೆ ಎಲ್ಲರೂ ಪ್ರಾಬ್ಲಮ್ ಏನಾಯ್ತು ಅಂದರೆ, ಯೂಸ್ ಮಾಡ್ಕೊಂಡ್ರವ್ರು ಒಂದೇ ಮಾತು ಹೇಳಿದ್ದು, ಸರ್ ನೀವು ಹಿಂಗೆ ಅಂತ ದೇವರಣ ಯಾರಿಗೂ ಗೊತ್ತಿಲ್ಲ ಸರ್ ಅಂತ. ಅಲ್ಲಿವರೆಗೂ ಮಾತುಗಳು ಅಷ್ಟೇ, ಬರೀ ಮಾತುಗಳೇ. ನಾವು ಬೆಳ್ಳಿ ಮಾಡಿದಾಗ ಮಹೇಶ್ ಸರ್, ಯು ಡೋಂಟ್ ಬಿಲೀವ್, ಶಿವಣ್ಣ ಹೇಳ್ಬಿಟ್ರು, ಏನಮ್ಮ ನಿನ್ನ ಬಗ್ಗೆ ಎಲ್ಲ ಹೇಳ್ತಾರಲ್ಲಮ್ಮ, ನೋಡಿ ಸಚ್ ಎ ಜೆಂಟ್ಲ್ಮನ್, ಏನಮ್ಮ ಇದು ಅಂದರು. ಗೊತ್ತಿಲ್ಲ ಅಣ್ಣ, ಶಿವಣ್ಣ ಅಂತ. ಇದನ್ನ ಚೂರಿ ಅನ್ನೋದು ಗೊತ್ತಾಯ್ತು, ಯಾರೋ ಚುಚ್ಚಿಬಿಟ್ಟಾರಣ್ಣ. ಮಹೇಶ್ ಸರ್ ಹೇಳ್ತಾರೆ, ಪ್ರೊಡ್ಯೂಸರ್ ಹೇಳ್ತಾರೆ, ಮತ್ತೆ ವೀರಂ ಮಾಡಿದಾಗ ಎಲ್ಲರೂ ಹೇಳ್ತಾರೆ. ರೀಸೆಂಟಾಗಿ ನಾವು ಕ್ರಿಕೆಟ್ ಆಡಬೇಕಂದ್ರೆ ಐ ಸಾ ಸರ್ ದೇ ಹ್ಯಾವ್ ನಾಟ್ ಡನ್ ಈವನ್ ಹಾಫ್ ಎ ಸಿನಿಮಾ. ಕಾಲು ಸಿನಿಮಾ ಮಾಡಿಲ್ಲ. ಎಲ್ಲ ಒಂದು ಕಡೆ ಹಂಗೆ ಬಂದು ಹಿಂಗೆ ಹೋಗಿರ್ತಾರೆ, ಇಲ್ಲ ಯಾವ್ದು ಸೀರಿಯಲ್ ಮಾಡ್ತಿರ್ತಾರೆ. ಸೀರಿಯಲ್ ಮಾಡ್ತಿರೋ ಅದು ಕಡೆಗಂಟಿಲ್ಲ. ನಾನು 20-25 ವರ್ಷದವನು ಬೆಳಗ್ಗೆ 6:30-7 ಗಂಟೆಗೆ ಬಂದು ನಿಂತ್ಕೊತಾ ಇದ್ದೆ. 6:30ಗೆ 6:45ಗೆ, ದಯವಿಟ್ಟು 6:45 ಬನ್ನಿ ಎಲ್ಲರೂ ಅಂತ. ಎಲ್ಲರೂ ನನಗೆ ಹೇಳೋದು, ಅಯ್ಯೋಯ್ಯೋ ಈ ಅಪ್ಪನಿಗಿರೋ ಅಭ್ಯಾಸ ಅಂತಾರೆ.
ಅಭ್ಯಾಸ ಇಟ್ಕೊಂಡು 6 ಮುಕ್ಕಲ್ಲಿ ಗೆದ್ದು ಬಂದಿರೋಕ್ಕಾಗತ್ತ? ಅಭ್ಯಾಸ ಇದ್ದೇ ಇಲ್ಲ ಅಂತ ಹೇಳಲ್ಲ, ಅಲ್ಲಿ ಲಿಮಿಟ್ಸಲ್ಲಿದೆ. ನಮ್ಗೆ ಯಾವಾಗ ಬೇಕೋ ಮಾಡ್ಕೋತೀವಿ. ಆ್ಯಂಡ್ ದೀಸ್ ಪೀಪಲ್ ಐ ಸಾ ಎಷ್ಟು ಹೋಪ್ಲೆಸ್ ಡಿಸಿಪ್ಲಿನಲ್ಲಿದ್ದಾರೆ ಅಂದರೆ ಸಾರ್, ಬೇಡ 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 ಬೇಡ. ಕೇಳ್ಕತೀನಿ ನಿಮ್ಗೆಲ್ರಿಗೂ, ನಿಮ್ಮ ಸೋಲಿಗೆ ನಿಮ್ಮ ಡಿಸಿಪ್ಲಿನೇ ಕಾರಣ. ಎಕ್ಸಾಂಪಲ್ ನಾನೇ ಇಟ್ಕೊಂಬೋದು. ಡಿಸಿಪ್ಲಿನ್ ಇಸ್ ದ ಮೇನ್ ಥಿಂಗ್ ಸರ್. ಯಾಕಂದರೆ ನಾವು ಒಂದು ತಂಡದ ಆಟಕ್ಕೆ ನಾವು 6:30 ಬರ್ತಿಲ್ಲ ಅಂದರೆ ಇನ್ನು ಸಿನಿಮಾ ಶೂಟಿಂಗಿಗೆ ನಾನು ಎದ್ದೋಗ್ತಾನೆ. ಡೆಡಿಕೇಶನ್ ಇಲ್ಲ ಅಂದರೆ ಏನಾಗುತ್ತೆ? ಏನಾಗಲ್ಲ. ಸಕ್ಸಸ್ ಎಂದಿಗೆ ಸಿಗ್ತಾ ಇಲ್ಲ ನಿಮಗೆ. ನಿಮ್ಗೆ ಶನಿವಾರ ಸಿಗುತ್ತೆ, ಭಾನುವಾರ ಸಿಗುತ್ತೆ. ಯು ಆಸ್ಕ್ ಡೈರೆಕ್ಟರ್ ಇಲ್ಲ ಪ್ರೊಡ್ಯೂಸರ್ಗೆ ಹೇಳಿ, ನಾನು ಮನುಷ್ಯ ಸರ್, ನಮಗೂ ವೀಕೆಂಡ್ ಬೇಕು ಅಂತ. ಅವತ್ತು ರಾತ್ರಿ ಎಲ್ಲ ಕೂತ್ಕೊಂಡು ನಿಮ್ಗೆ ಏನು ಬೇಕೋ ಆಟಾಡ್ಕೊಂಡು ಮಾಡಿಕೊಂಡು ಫುಲ್ ರೆಸ್ಟ್ ತಗೊಂಡು ಹೇಗೇನು ನೆಕ್ಸ್ಟ್ ದಿವಸ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹೀರೋ ಆಗೋಕ್ಕೆ ಏನು ಮಾನದಂಡ ಇರಬೇಕು? ಒಂದು ದುಡ್ಡಿರಬೇಕಾ, ಅಥವಾ ಒಳ್ಳೆ ಟೀಮ್ ಬೇಕಾ, ಅಥವಾ ಒಳ್ಳೆಯ ಕತೆ ಪಾತ್ರ ಬೇಕಾ ಅಂತ? 3 ಬೇಕು ಸರ್. ಮೊದಲನೇದಾಗಿ ದುಡ್ಡು ಬೇಕು. ಅಲ್ಲ, ನಾನು ಹೇಳಿದ್ದು ಹೀರೋಗೆ ದುಡ್ಡು ಇರಬೇಕಾ ಅಂತ. ನೀನು ಸಿನಿಮಾಗೆ ದುಡ್ಡು ಓಕೆ ಹಾಕೋ, ಪ್ರೊಡ್ಯೂಸರ್ ಬರ್ತಾರೆ. ಅಲ್ಲ, ಪ್ರೊಡ್ಯೂಸರ್ ಇದ್ದಾರೆ ಅಂದ್ರೆ ದುಡ್ಡು ಬೇಡ ಅವರಿಗೆ. ಬ್ಯಾಕ್ಗ್ರೌಂಡ್ ಬೇಕಾ ಅನ್ನೋ ಥರದ್ದು. ಗಾಡ್ ಫಾದರ್ ಆ ಥರದ್ದೆಲ್ಲ ಇಲ್ಲೇ ಬೇಕಾ? ಪ್ರತಿಭೆ. ಗಾಡ್ ಫಾದರ್ ಇಲ್ಲದೆ ಇರೋರು ಇಲ್ಲಿ ತುಂಬಾ ಚೆನ್ನಾಗಿ ಬದುಕಿದ್ದಾರೆ ಅಲ್ವಾ? ಸಿಂಪಲ್. ಗಣೇಶ್ ಇಲ್ವಾ? ಪ್ರೇಮ್ ಇಲ್ವಾ? ವಿಜಯ್ ಅವ್ರು ಇಲ್ವಾ? ಇವ್ರಿಗೆಲ್ಲ ಯಾವ ಬ್ಯಾಕ್ಗ್ರೌಂಡ್ ಇದೆ? ಕರೆಕ್ಟ್. ದಿಗಂತ್ ಇಲ್ವಾ? ನಿಂತರು. ಆಮೇಲೆ ಇಲ್ಲಿ ನಾನು ಮೇಜರಾಗಿ ನೋಡಿ ಸರ್, ಶ್ರಮದ ಜೊತೆ ಲಕ್ ಇರಬೇಕು. ತುಂಬಾ ಬೇಕು. ಯಾರೇನೇ ಹೇಳ್ಬೋದು. ಇವತ್ತು ನಾನು ಹೇಳೋದು, ಸೂಪರ್ ಸ್ಟಾರ್ ಆದಮೇಲೆ ನೀವು 100 ಕತೆಗಳು 100 ಏನೋ ಡೈಲಾಗ್ಗಳು ಹೊಡೆಯೋದಲ್ಲ. ನೀವೇನು ಇಲ್ಲದೇ ಇದ್ದಾಗ ಏನು ಡೈಲಾಗ್ ಹೇಳಿದ್ರೆ ಅದನ್ನ ಹೇಳಿ ಫಸ್ಟ್ ಅಂತೀನಿ. ಟುಡೇ ಶಾರುಖ್ ಖಾನ್ ವಿಲ್ ಸ್ಟ್ಯಾಂಡ್ ಇನ್ ದಿಸ್ ಪ್ಲೇಸ್ ಅಂಡ್ ವಿಲ್ ಸೇ, ನಾನು ಐ ಆಮ್ ಎ ಕಿಂಗ್, ನನಗೆ ಇದಿರಲೇಬೇಕು. ಏನು ಇಲ್ಲದೆ ಇದ್ದಾಗ ನೀನು ಸರ್ಕಸ್ ಒಂದು ಸೀರಿಯಲ್ ಮಾಡ್ತೀವಿ, ಅವಾಗ ಹೇಳ್ದೆ ಈ ಮಾತು. ಅವಾಗ ಶೇರ್ ಅಂತಿದ್ರಿ. ಇಟ್ಸ್ ಎ ಸ್ಮಾಲ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ನೀವೇನು ಇಲ್ಲದೆ ಇದ್ದಾಗ ನೀವು ಹೇಳಿದ್ರಲ್ಲ, ಅದನ್ನ ಟ್ರಾಲ್ ಮಾಡಿ ನೋಡೋಣ. ಗೆದ್ದ ಮೇಲೆ ಕೂತ್ಕೊಂಡು ಇದೆಲ್ಲ ವೇಸ್ಟ್ ಸರ್. ಕರೆಕ್ಟ್. ಬಟ್ ನಾನಿಲ್ಲಿ ಹೀರೋ ಆಗೋದಕ್ಕೆ ನಾನು ಹೇಳೋದು, ಒಂದು ಡಿಸಿಪ್ಲಿನ್ ಬೇಕು ಸರ್. ಒಳ್ಳೆ ಕತೆ ಬೇಕು, ಒಳ್ಳೆ ತಂಡ ಬೇಕು, ದುಡ್ಡು ಹಾಕೋರಿದ್ರೆ, ಇಲ್ಲಾಂದ್ರೆ ದುಡ್ಡು ಬೇಕು. ಕನ್ನಡ ಇಂಡಸ್ಟ್ರಿ ಜೊತೆಗೆ ನೀವು ಮತ್ತೆ ಪ್ರಭಾಷೆ ಕಡೆನೂ ಮುಖ ಮಾಡ್ತೀರಿ. ಅಲ್ಲೊಂದು ಶಶಿವದನ ಅಂತ ಒಂದು ಸಿನಿಮಾ ಮಾಡ್ತೀರಿ, ಅದೀಗ ರಿಲೀಸ್ ಕೂಡ ಆಗಿದೆ. ಹೇಗಿದೆ ರೆಸ್ಪಾನ್ಸ್? ತುಂಬ ಚೆನ್ನಾಗಿದೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಹೈದರಾಬಾದ್ ಅಗೇನ್ ಇನ್ನೊಂದು ತೆಲುಗು ಸಿನಿಮಾ ಆಗ್ತಾ ಇದೆ, ಬಂದಿದೆ. ವೆರಿ ಗುಡ್. ಐ ಹ್ಯಾವ್ ಟು ಗೋ. ಅದೇ ಕನ್ನಡಕ್ಕಿಂತ ಆ ಕಡೆನೇ ಸ್ವಲ್ಪ ಫೋಕಸ್ ಮಾಡೋದಂಗಿದೆ ಸರ್. ಅನ್ನ ಎಲ್ಲ ಆಗ್ತಾರೆ, ಅಲ್ಲಿ ತಿನ್ನೋದು ಕಲಿಬೇಕು ಸರ್. ನಿಜ. ದುರಂಕಾರ ಮಾಡೋದು ಅದು ಸಿಗಲ್ಲ. ಯಾಕಂದರೆ ನಮಗೆ ಒಂದು ಹುಚ್ಚಿ ಏನಂದರೆ, ಒಳ್ಳೆ ಸಿನಿಮಾ, ಒಳ್ಳೆ ತಂಡ, ಜೊತೆಗೆ ಹಣ, ಇಷ್ಟು ಬೇಕಲ್ಲ. ನೀವು ಇಷ್ಟು ಸಿಕ್ಕಿದಾಗ, ಈಗ ನಾನು ಸಿಂಪಲಾಗಿ ಹೇಳ್ತೀನಿ, ನಾನು ಹೈದರಾಬಾದ್ ಸೆಟ್ಲಾಗಿ, ಸರ್ ಬನ್ನಿ ಸರ್ ನಿಮ್ಗೆ ಒಳ್ಳೆ ದುಡ್ಡು ಕೊಡ್ತೀನಿ, ದಯವಿಟ್ಟು ಮ್ಯಾನೇಜರ್ ಆಗಿ ನೀವು ಬರಲ್ವೇ? 100% ಫೈನಲಿ ದುಡ್ಡು, ಆಬ್ವಿಯಸ್ಲಿ ಬದುಕೋಗಿ ದುಡ್ಡು ಚೆನ್ನಾಗಿ ಸಿಗುತ್ತೆ ಅಂದ್ರೆ ಯಾಕೆ ಹೋಗ್ಬಾರ್ದು, ಯಾಕೆ ಮಾಡ್ಬಾರ್ದು? ಅಷ್ಟೇ ಸಿಂಪಲ್. ನನಗೂ ಏನು ಅಂದ್ರೆ, ನೀವು ಎಷ್ಟೇ ಏನೇ ಇರ್ಬೋದು ಮಾಡಿರ್ಬೋದು, ಒಂದು ಹುಚ್ಚು ಸಿನಿಮಾ, ಎರಡನೇ ಹುಚ್ಚು ನನಗೂ ಒಳ್ಳೆ ಸಿನಿಮಾ ಕಥೆಗಳು, ಒಳ್ಳೊಳ್ಳೆ ಪಾತ್ರಗಳು ಬೇಕು, ಮೂರನೇದು ಹಣ, ಬೇಕೇ ಬೇಕು, ನಾಲ್ಕನೇದು ಒಳ್ಳೆ ಪ್ರಮೋಷನ್. ಅಷ್ಟೇ ಎಲ್ಲ ಆಗ್ತಿದೆ. ಏಂತಕ್ಕೆ ಇಲ್ಲಿ ಸುಮ್ಮನೆ ಕೂತ್ಕೊಂಡು ಚಾನ್ಸ್ ಸಿಕ್ತಿಲ್ಲ ಅಂತ ಅನ್ಕೋಬೇಕು. ಯಾವ್ದೋ ಒಂದು ಭಾಷೆ ಅಂದ್ರೆ ನಮ್ಮ ಕನ್ನಡ ಭಾಷೆ ಅಂತ ನಾವು ಮರ್ತಿಲ್ವಲ್ಲ. ನಿಜ, ಹೌದು. ಪ್ರತಿನಿತ್ಯ ಯಾವ್ದಾರ ಒಂದು ಕನ್ನಡದ ಪರವಾಗಿ ಒಂದು ಪೋಸ್ಟ್ ಹಾಕ್ತೀನಿ, ಒಂದು ಸ್ಟೋರಿ ಹಾಕ್ತೀನಿ. ಅಲ್ಲ, ಗೊತ್ತಾಯ್ತು. ನೀವು ಎಲ್ಲೋದ್ರು ಅಷ್ಟೇ. ಮೊನ್ನೆ ಇತ್ತೀಚೆಗೆ ಏರ್ಪೋರ್ಟ್ ಅಲ್ಲಿ ಒಂದು ವಿಡಿಯೋ ನೋಡಿದೆ, ಅಲ್ಲೆಲ್ಲ ಕನ್ನಡಿಗರ ಬಗ್ಗೆ ಮಾತಾಡ್ತೀರಿ. ಸೊ ಕನ್ನಡ ಪ್ರೀತಿ ಇದೆ. ಯಾಕಂದ್ರೆ ಲೆಟ್ ಮಿ ಟಾಕ್ ಅಬೌಟ್ ಮೈ ಕಾಲೇಜ್ ಡೇಸ್. ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಬೆಂಗಳೂರು, ಎಷ್ಟು ಚೆನ್ನಾಗಿತ್ತು. ನಾನು ಇದೇ ಕೇಳಿ ಕಾಲೇಜು ಹೋಗ್ಬೇಕಾದ್ರೆ ಫುಟ್ಬೋರ್ಡ್ ಹೊಡ್ಕೊಂಡು ಹೋಗ್ತೀವಿ. ಖಾಲಿ ಒಳಗಡೆ ಎಲ್ಲ ಖಾಲಿ ಇದ್ರು, ಸುಮ್ಮನೆ ಫುಟ್ಬೋರ್ಡಲ್ಲಿ ನೇತಾಕೊಳ್ತಿದ್ವಿ ಹುಡುಗರು. ರೋಡ್ ಎಷ್ಟು ಖಾಲಿ ಇತ್ತು, ಹೌದು ಹೌದು, ಎಷ್ಟು ಅದ್ಭುತವಾಗಿತ್ತು. ಹೌದು. ಸರ್ಕಾರ ಎಷ್ಟು ನೀವು
ಏನು ಕಾಂಗ್ರೆಸ್ ಸರ್ಕಾರ ಬಂದರೆ ಒಂದು ಪಂಗಡನ ಬೆಳೆಸ್ಕೊತಾರೆ, ಬಿ ಜೆ ಪಿಯವ್ರು ಬಂದು ಒಂದು ಪಂಗಡನ ಬೆಳೆಸ್ಕೊತಾರೆ. ಇದೆಲ್ಲ ಇರಲಿಲ್ಲ ಮುಂಚೆ ಸರ್, ಅದೆಲ್ಲ ಏನೂ ಇರಲಿಲ್ಲ. ಇದೆಲ್ಲ ಇದ್ದದ್ದು ಒಂದೇ, ಕನ್ನಡಿಗರು ವೋಟ್ ಮಾಡ್ತಾರೆ, ಒಂದು ಪಕ್ಷ ಬರುತ್ತೆ, ಆ ಪಕ್ಷ ರಾಜ್ಯಕ್ಕೋಸ್ಕರ ಕೆಲಸ ಮಾಡೋದು, ದುಡ್ಡು ಮಾಡೋದು ಎಲ್ಲಿದ್ರೂ ಮಾಡ್ತಾನೆ, 30% ದುಡ್ಡು ಮಾಡ್ಕೊಂಡು ಮಿಕ್ಕಿದ್ದು ಜನಸೇವೆಗೆ ಅಂತ ಮಾಡೋರು. ಇವಾಗ ನೀವು ವೋಟ್ ಬ್ಯಾಂಕಿಂಗ್ಗೆ ಬೇರೆ ಊರಿನ ಕರ್ಕೊಂಬಂದು ಇಲ್ಲಿ ಫಿಲ್ ಮಾಡಕತ್ತೀರ ಅಂದರೆ ಇನ್ನು ಎಷ್ಟು ಹದಗೆಟ್ಟೋಗಿದೆ, ಹೊಲಸಾಗಿದೆ ರಾಜಕಾರಣ, ಹೊಲಸ. ಹಿಂದಿ ವಾಲಗಳು ತುಂಬಿಡಿದಾರೆ ಸರ್ ಇಲ್ಲಿ. ನೀವು ನಮ್ಮ ಇದೇ ಆಫೀಸಿಂದ ನಾನು ಕೆಳಗಡೆ ಇಳಿದ್ರೆ ಕನ್ನಡಿಗರ ಮುಂಚೆ ಹಿಂದಿ ಜನ ಸಿಗ್ತಾನೆ. ಯಾರೋ ನಿನ್ನೆ ಯಾವುದೋ ಒಂದು ವಿಡಿಯೋ ನೋಡಿದೆ, ಸೀದಾ ನ್ಯೂ ಲಂಡನ್ ಅಂದ್ಬಿಟ್ಟು ಒಂದು ಲೇಡಿ ವಿಡಿಯೋ ಮಾಡಿದಾಳೆ, ಬರೀ ಮೂಸಿಗಳೇ, ಬರೀ ಮೂಸಿಗಳು. ಬಿಕಾಸ್ ಶಿ ಈಸ್ ಎ ಲೋಕಲ್ ಲಂಡನೈಟ. ಸೊ ಶಿ ಫೀಲ್ಸ್ ನನ್ನ ಊರಲ್ಲಿ ನನ್ನವ್ರು ಬಿಟ್ಟು ಬೇರೆಲ್ಲ ತುಂಬ್ಕೊಂಡಿದ್ದಾರೆ ಅನ್ನೋ ಹೊಟ್ಟೆ ಉರಿ ಒಳಗೆ ಫೀಲ್. ನಾನು ಹೊಟ್ಟೆ ಉರಿ ಸರ್. ನನ್ನ ಊರಲ್ಲಿ ನನ್ನ ಕನ್ನಡಿಗರ ಬಿಟ್ಟು ಬುರಿಯುತ್ತೆ. ನೀವು ಸರ್ ಮಲಯಾಳಂ ಸಿನಿಮಾ ಹೌಸ್ಫುಲ್ ಹೋಗುತ್ತೆ ನಮ್ಮ ಇದರಲ್ಲಿ, ಬೆಂಗಾಳಿ ಸಿನಿಮಾ ರಿಲೀಸ್ ಮಾಡಕ್ ಬಿಡ್ತಾರೆ ನಮ್ಮ ಥಿಯೇಟರ್ಗಳಲ್ಲಿ ನೋಡಿ, ಮರಾಠಿ ಸಿನಿಮಾ ರಿಲೀಸ್ ಮಾಡಕ್ ಬಿಡ್ತಾರೆ ನಮ್ಮ ಥಿಯೇಟ್ರಲ್ಲಿ ಮೇನ್ ಸೆಂಟ್ರ್ ಥಿಯೇಟ್ರಲ್ಲಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ. ಎಲ್ಲಿಗೆ ಬಂದು ನಿಂತಿದೆ ಸರ್ ನಮ್ದು? ಇದಕ್ಕೆಲ್ಲ ಏನೋ ಅಂದ್ರೆ ನಮ್ಮ ಕನ್ನಡ ಪರ ಹೋರಾಟಗಾರರು ಇವರೆಲ್ಲ ಇರೋದಿಕ್ಕೆ ಸ್ವಲ್ಪ ಇರೋದು. ಇವರೆಲ್ಲರೂ ನಾನು ಹೇಳ್ತಿರೋದು ಒಬ್ರು ಇಬ್ಬರಲ್ಲ, ಕಂಪ್ಲೀಟ್ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಇರೋದಿಕ್ಕೆ ಸ್ವಲ್ಪ ಹೆದರ್ಕೊಂಡು ಇನ್ನ ಇರೋದು. ಇಲ್ಲ ಅನ್ಬಿಟ್ರೆ ಇವ್ರು ಬಿಡ್ತಾರ ನಮ್ಮನ್ನ, ನಮ್ಮನ್ನೆಲ್ಲ ಏನು ಮಾಡಕ್ಕಾಗಲ್ಲ. ಕೈಲಾಗ್ದಾರನ್ನ ತುಳಿದು ಬಿಡ್ತಾರೆ ಇವರು, ಆಳ್ಬಿಡ್ತಾರೆ ಸರ್. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.